ಅಂದರೆ ಪಿತೃಋಣ, ದೇವಋಣ, ಋಷಿಋಣ, ಮನುಷ್ಯಋಣ ಮತ್ತು ಭೂತಋಣ. ಈ 5 ಋಣಗಳು, ಅದರಲ್ಲಿ ಒಂದು ಪಿತೃಋಣ ಆದ್ದರಿಂದಾಗಿ ಅದು ಜೀವನದ ಪರ್ಯಂತ ಇರುತ್ತೆ. ತಾಯಿ ಹೊಟ್ಟೆಯಲ್ಲಿ 9 ತಿಂಗಳು ಇಟ್ಟುಕೊಂಡದ್ದನ್ನು ತೀರಿಸ್ಲಿಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ತಂದೆ ಅಷ್ಟು ದಿವಸ ದುಡಿದು ಹಾಕಿದಂಥ ಋಣವನ್ನು, ಆ ಪ್ರತೀಕದಿಂದ ನಿಂತ ಕೊಟ್ಟದ್ದ ಕೊಡುಗೆಯನ್ನು ನಾವು ಪೂರೈಸಲಿಕ್ಕಾಗತ್ತಾ? ವಾಪಸ್ ಅವರು ಮತ್ತೆ ಮಕ್ಕಳ ಥರ ಆಗ್ತಾರೆ ಅಂತ ನಾವು ಭಾವಿಸಿ ಅವರನ್ನು ಆರೈಕೆ ಮಾಡಬಹುದು, ಆದರೆ ಅವರು ಮಾಡಿದಷ್ಟು ಮರಳಿ ಮಾಡುವುದು ಸಾಧ್ಯವೇ ಇಲ್ಲ. ಅದರಿಂದಾಗಿ ಋಣ ಇದ್ದೇ ಇರುತ್ತೆ. ಆ ಶ್ರಾದ್ದ ಅಂತ ಅನ್ನೋದು ಅತ್ಯಂತ ಅಗತ್ಯ. ತಂದೆ ಇಲ್ಲದಿದ್ದಾಗ ಮೊಮ್ಮಗ ತಾತನ ಶ್ರಾದ್ದವನ್ನು ಮಾಡಬಹುದೇ? ಇದು ತುಂಬ ಕೊನೆಯ ಸ್ಥಿತಿ. ಅವರ ಅಣ್ಣ ತಮ್ಮಂದರು ಇದ್ದಾಗ, ಅಥವಾ ಮಗಳಿದ್ದು ಮಗಳ ಗಂಡನಾಗಿ ಅಳಿಯ ಇದ್ದಾಗ ಅವರು ಯಾರೂ ಮಾಡಬಹುದು. ಯಾರೂ ಇಲ್ಲದೇ ಇರುವ ಸ್ಥಿತಿ ಬಂದಾಗ ಅದು ಪುರೋಹಿತರು ಅಂತ ಅನ್ನೋದು ಬೇರೆ ರೀತಿ. ಅದು ಕೂಡ ಮೊಮ್ಮಕ್ಕಳು ಇಲ್ಲದೇ ಇದ್ದಾಗ, ಅವರು ಇಲ್ಲ ಅಂತ ಆದಾಗ. ಇಲ್ಲಾಂದರೆ ಆ ಮೊಮ್ಮಕ್ಕಳಿಗೆ ಅರ್ಹತೆ ಇದೆ, 3 ತಲೆಗಳಲ್ಲಿ ಒಂದನ್ನು ಮಾಡಲೇಬೇಕು. ಅದನ್ನಾಗ ಅದರ ಜೊತೆಗೆ ಇದನ್ನು ಸೇರಿಸಿಕೊಂಡು ಮಾಡಬೇಕಾದ ಅಗತ್ಯ ಬಂದೇ ಬರುತ್ತೆ. ಯಾಕೆಂದರೆ ಒಂದು ತಂದೆದು ಮಾಡಲೇಬೇಕು. ತಂದೆದು ಮಾಡುವಾಗ ತಾತದನ್ನು ಬದ್ದೇ ಬರುತ್ತೆ. ಅದಕ್ಕೆ ಪ್ರತ್ಯೇಕವಾಗಿ ಮತ್ತೆ ತಾತನ ಶ್ರಾದ್ದ ಅಂತ ಇಲ್ಲ. ಜ್ಯೋತಿಷ್ಶಾಸ್ತ್ರವನ್ನು ಮಾಧ್ವರು ನಂಬಬೇಕು ಬೇಡವೋ? ಜ್ಯೋತಿಷ್ಶಾಸ್ತ್ರ ಅನ್ನೋದು ವೇದಗಳ ಅಂಗ. ಋಗ್ವೇದೋ ಯಜುರ್ವೇದ, ಸಾಮವೇದ, ಅಥರ್ವವೇದ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ, ವ್ಯಾಕರಣ, ನಿರುಕ್ತ ಅಂತ 6 ಅಂಗಗಳನ್ನು ಹೇಳ್ತಾರೆ, ಷಡಂಗಗಳು ಅಂತ. ವೇದವನ್ನು ಅರ್ಥೈಸಿಕೊಳ್ಳಿಕ್ಕೆ ಇರುವಂತಹ 6 ಅಂಗಗಳಲ್ಲಿ ಜ್ಯೋತಿಷ್ಯವೂ ಒಂದು. ಜ್ಯೋತಿಷ್ಯ ಅಂತಂದರೆ ನಾವು ಇವತ್ತು ತಿಳಿದುಕೊಂಡಂತಹ ಸಂಖ್ಯೆ ಅಂದರೆ ನಾನು ಅಂದರೆ ಸಂಖ್ಯೆ ಅಂತನ್ನುವ ಮೂರ್ಖರ ಮಾತುಗಳಲ್ಲ. ಜ್ಯೋತಿಷ್ಯ ಅಂದರೆ ಆಕಾಶದಲ್ಲಿ ಇರುವಂತಹ ಅನೇಕ ಕಾಯಗಳು ಈ ಭೂಮಿಯ ಮೇಲೆ, ಮನುಷ್ಯನ ಮೇಲೆ, ಪ್ರಾಣಿಗಳ ಮೇಲೆ, ರಾಷ್ಟ್ರದ ಮೇಲೆ, ಜೀವಗಳ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅಂತ ತಿಳಿಯುವಂತಹ ಒಂದು ಸಂಗತಿ. ಅದರ ಜೊತೆಗೆ ಅವುಗಳ ಮಧ್ಯೆ ಇರುವ ಡಿಸ್ಟೆನ್ಸು, ಅದರಿಂದಾಗಿ ನಮಗೆ ಯಾವ ರೀತಿ ಕಾಲದ ಲೆಕ್ಕವನ್ನು ಹಾಕಬೇಕು, ಯಾವ ಕಾಲದಲ್ಲಿ ಯಾವ ಮಂತ್ರವನ್ನು ಉಪಯೋಗಿಸಬೇಕು, ಹೇಗೆ ಉಪಯೋಗಿಸಬೇಕು, ಎಷ್ಟು ಉಪಯೋಗಿಸಬೇಕು. ಗಣಿತ ಅನ್ನೋದು ಬಹಳ ದೊಡ್ಡ ಭಾಗ. ಹೋರ, ಸಂಹಿತ, ಗಣಿತ ಅಂತ 3 ಭಾಗ ಇದೆ ಅದರಲ್ಲಿ. ಫಲಜ್ಯೋತಿಷ್ಯ ಅನ್ನುವುದು ಇಡೀ ಇವತ್ತು ನಾವು ಜ್ಯೋತಿಷ್ಶಾಸ್ತ್ರ ಎಷ್ಟು ನೋಡ್ತೇವೋ ಅದರ 2% ಅಷ್ಟೇ. ಉಳಿದದ್ದೆಲ್ಲ ಇರುವುದು ತುಂಬ ನಾವು ತಿಳ್ಕೊಳ್ಳುವ ಅಂಶ. ಯಾರಿಗೋ ನೀವು ಮನೆಗೆ ಬಂದವರಿಗೆ ಕೈ ಲೆಕ್ಕ ಹಾಕಿ ಹೇಳುವಂಥ ಸಂಗತಿಗಳಿರುವುದಲ್ಲ. ಜ್ಯೋತಿಷ್ಯ ಅದು ಒಂದು ಭಾಗ ಅಷ್ಟೇ. ನಾವು ಇವತ್ತು ಅದನ್ನೇ ಜ್ಯೋತಿಷ್ಯ ಅಂತ ಅಂದುಕೊಂಡು ಬಿಟ್ಟಿದ್ದೇವೆ. ಜ್ಯೋತಿಷ್ಯ ಅದರ ಒಂದು ಭಾಗ. ವೇದವನ್ನು ಒಪ್ಪುವವರೆಲ್ಲರೂ ಕೂಡ ಜ್ಯೋತಿಷ್ಯವನ್ನು ಒಪ್ತಾರೆ, ಒಪ್ಪಲೇಬೇಕು. ಯಾಕೆಂದರೆ ವೇದ ಅರ್ಥೈಸಿಕೊಳ್ಳಿಕ್ಕೆ ಅವನಿಗೆ ಜ್ಯೋತಿಷ್ಯ ಒಂದು ಅಂಗ. ಹಾಗಾದರೆ ಟಿ ವಿಯಲ್ಲಿ ದಿವಸ ಬರುವಂಥದ್ದನ್ನೆಲ್ಲ ಅದು ನಿಮ್ಮ ಇಷ್ಟ. ನಾನು ಹೇಳ್ತೇನೆ ಒಪ್ಪಬೇಕಾಗಿಲ್ಲ ಅಂತ. ಆದರೂ ಏನು ರೀ ನೀವು ಹಾಗೆ ಹೇಳೋದು, ನಮಗೆ ಏನು ಹೇಳಿದ್ರು ಅದಾಗಿದೆ, ಒಪ್ಕೊಳ್ಳಿ. ಅದರಲ್ಲಿ ಶಾಸ್ತ್ರದ ಜ್ಞಾನ ಇಲ್ಲ, ಪ್ರಮೇಯಗಳ ಜ್ಞಾನ ಇಲ್ಲ, ಸಂಸ್ಕೃತದ ನಾಲೆಜ್ ಸುಟ್ಟು ತಿನ್ಲಿಕ್ಕೆ ಬರಲ್ಲ. ಅಂಥವರೆಲ್ಲ ಮಾಲೆ ಹಾಕಿಕೊಂಡು ವೇಷ ಕಟ್ಟಿಕೊಂಡು ಬಂದು ನಿಂತಾಗ ಮತ್ತೆ ಮತ್ತೆ ಹೋಗಿ ಕಾಲ ಬುಡಕ್ಕೆ ಬೀಳ್ತಾರೆ ಅಂತಂದಾಗ ತಡೆಯುವವರು ಯಾರೂ ಇಲ್ಲ. ಬೀಳಿ. ಮೋಸ ಹೋಗುವವರು ಇರುವ ತನಕ ಮೋಸ ಮಾಡುವವರು ಇದ್ದೇ ಇರ್ತಾರೆ. ನಾವು ಎಜುಕೇಟ್ ಆಗಬೇಕು. ನಾವು ಜ್ಯೋತಿಷ್ಶಾಸ್ತ್ರ ಅಂದರೆ ಏನು ಅಂತ ತಿಳ್ಕೊಳ್ಳೋ ಸ್ವಲ್ಪ ಪ್ರಯತ್ನ ಮಾಡಬೇಕು. ಎಲ್ಲವನ್ನೂ ಸ್ವಲ್ಪ ತಿಳ್ಕೊಂಡೇ ಇರಬೇಕು. ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಇದು ಆಚಾರ್ಯರ ಮಾತು. ಎಲ್ಲದರ ಬಗ್ಗೆಯೂ ಸ್ವಲ್ಪ ಬೇಸಿಕ್ ನಾಲೆಜ್ ನಮಗಿರಬೇಕು. ಹಾಗಿದ್ದಾಗ ನಾವು ಮೋಸ ಹೋಗೋದನ್ನು ತಡೀಲಿಕ್ಕಾಗತ್ತೆ. ಆದರೆ ನಮಗೆ ಸಣ್ಣ ಸಣ್ಣ ವಿಷಯಗಳಿಗೂ ಕೆಲವರು ಏನೋ ಒಂಚೂರು ತೊಂದರೆ ಆಯಿತು, ಚೂರು ಜ್ಯೋತಿಷಗಳನ್ನು ಹೋಗಿ ಕೇಳಿ ಬರೋಣ ಅಂತ. ಆದರೆ ದಾಸರು ಹೇಳಿದರು, ಸಕಲ ಗ್ರಹ ಬಲ ನೀನೆ ಸರಸಿಜಾಕ್ಷ. ನಂಬಿಕೆ ಇದ್ದರೆ ಭಗವಂತನೇ ಎಲ್ಲವನ್ನು ಸರಿಯಾಗಿ ನಡೆಸಿಕೊಟ್ಟು ಬಿಡ್ತಾನೆ. ಆದರೆ ಕೆಲವು ಪ್ರಸಂಗ ಇರುತ್ತೆ ನಮಗೆ ತುಂಬ ತೀರ ತಡಿಲಿಕ್ಕಾಗ. ಒಂದು ರೀತಿ ಹೇಳಬೇಕು ಅಂದರೆ ಅದೊಂದು ಮನಃಶಾಸ್ತ್ರದ ದಾರಿ. ನಿಮ್ಮ ಸೈಕಾಲಜಿಯನ್ನು ಗಟ್ಟಿ ಮಾಡಲಿಕ್ಕೋಸ್ಕರ ನೀವು ಈ ರೀತಿ ಒಂದು ಸಣ್ಣ ಪಾಪದ ಫಲ ಇವತ್ತು ಉಣ್ತಾ ಇದ್ದೀರಿ, ಇದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಿ, ಆದರೆ ನಿಮಗೆ ಸುಲಭ ಆಗುತ್ತೆ ಅಂತ. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ ಜ್ಯೋತಿಷ್ಶಾಸ್ತ್ರ ಅನ್ನೋದು ಒಂದು ಇಂಡಿಕೇಟರ್ ಇದ್ದ ಹಾಗೆ. ನೀವು ದಾರಿಯಲ್ಲಿ ಹೋಗುವಾಗ ಸಿಗ್ನಲ್ ಬೀಳುತ್ತೆ, ರೆಡ್ ಸಿಗ್ನಲ್ ಬೀಳುತ್ತೆ. ಬಿದ್ದಾಗ ನೀವು ಗಾಡಿಯನ್ನು ಎಷ್ಟು ವೇಗವಾಗಿ ಬರ್ತಾ ಇದ್ರು ಆ ಗೆರೆ ಹತ್ರ ಬಂದು ಠಕ್ ಅಂತ ನಿಲ್ಲಿಸ್ತೀರಿ. ಇವನು ಲೈಟ್ ಹಾಕ್ತಾನೆ ಇರೋದು, ನಮಗೆ ಹೋಗಬೇಕು ಬೇಗ, ನಾವು ಹೇಳಿಬಿಟ್ಟಿದ್ದೀವಿ ಇಷ್ಟೊತ್ತಿಗೆ ಬರ್ತೀವಿ ಅಂತ. ನಾನು ಮಾತು ಉಳಿಸ್ಕೊಳ್ಬೇಕಿಲ್ಲ ಅಂದರೆ ಏನೋ ಬೆಟ್ ಕಟ್ಟಿದ್ದು ಕೈ ತಪ್ಪಿ ಹೋಗುತ್ತೆ ಅಂತ ಯೋಚನೆ ಮಾಡಿ ಹೋದ ಅಂದರೆ ಬೆಟ್ ಕಟ್ಟಿದವನಿಗೆ ಎತ್ತಾನೆ, ಇವನು ಅದಕ್ಕಿಂತ ಮುಂಚೆ ಮೇಲೋಗಿರ್ತಾನೆ. ಇದು ರೆಡ್ ಸಿಗ್ನಲ್ ಬಿದ್ದದರ ಅಪರಾಧ ಅಂತ ಒಂದು ಕೇಸ್ ಹಾಕ್ಲಿಕ್ಕಾಗತ್ತಾ? ರೆಡ್ ಸಿಗ್ನಲ್ ಬೀಳಲಿಲ್ಲ ಅಂದರೆ ನಾನು ಬೇಗ ಹೋಗ್ತಿದ್ದೆ, ನಂಗೆ ತೊಂದರೆ ಆಗ್ತಿರಲಿಲ್ಲ, ಅದರಿಂದಾಗಿ ನಾನು ಅದರ ಮೇಲೆ ಕೇಸ್ ಫಸ್ಟ್ ಆಫ್ ಆಲ್ ಇರಬೇಕು.
ಸರಿ, ಕೈಕಾಲು ಮುರ್ಕೊಂಡು ಇದ್ದ ಅಂದರೂ ಕೇಸ್ ಹಾಕ್ಲಿಕ್ಕಾಗಲ್ಲ. ಯಾಕೆಂದರೆ ಅದು ಕೇವಲ ಇಂಡಿಕೇಟರ್ ಅಷ್ಟು. ಅದು ಸ್ವತಃ ಇವನಿಗೆ ಹೋದದ್ದಕ್ಕೋಸ್ಕರ ಘಾಸಿ ಮಾಡಿದ್ದು ಅಲ್ಲ, ಅದೊಂದು ಇಂಡಿಕೇಟ್ ಮಾಡಿದೇನು ಇಂಡಿಕೇಟ್ ಮಾಡ್ತು, ನಿನ್ಗೆ ಅಪಾಯ ಇದೆ, ಈಗ ಹೋಗಬೇಡ, ಯಾಕೆಂದರೆ ಎದುರುಗಡೆ ದಾರಿಯವರಿಗೆ ದಾರಿ ಕೊಟ್ಟಿದ್ದಾರೆ. ಅಪಾಯ ಇದೆ ಅಂತ ಸೂಚಿಸಿದಾಗ ನಾವೇನು ಮಾಡ್ತೇವೆ, ಅಲ್ಲೇ ಸ್ಥಗನಗೊಂಡು ಸ್ವಲ್ಪ ಹೊತ್ತು ಸಮಾಧಾನ. ಎಷ್ಟೇ ಗಡಿಬಿಡಿ ಇದ್ದರೂ ಕೂಡ ಜೀವಕ್ಕಿಂತ ಗಡಿಬಿಡಿ ಮುಖ್ಯ ಅಲ್ಲ ಅಂತ ಯೋಚನೆ ಮಾಡಿ ಸುಮ್ಮನಿದ್ದೆವು. ನಮ್ಮನ್ನು ನಂಬಿದ ಎಷ್ಟೋ ಜೀವಗಳಿವೆ, ನಾವು ಸಾಧನೆ ಮಾಡಲಿಕ್ಕೆ ಇನ್ನೆಷ್ಟೋ ಬೇರೆ ಸಾವಿರಾರು ಕೆಲಸ ಇದೆ. ನಾವು ಈ ಕ್ಷಣ ಒಂದು ತಡ ಹೋದ ತಕ್ಷಣ ಏನೋ ಪ್ರಪಂಚ ಉಲ್ಟಾ ಆಗೋದಿಲ್ಲ ಅನ್ನೋ ಇಷ್ಟು ಸಮಾಧಾನ ಮಾಡ್ಕೊಳ್ತೇವಲ್ವಾ, ಆ ಸಮಾಧಾನದಿಂದ ನಮ್ಮ ಜೀವ ಉಳಿಯಿತು. ಹಾಗೆಯೇ ಅಥವಾ ಗ್ರೀನ್ ಸಿಗ್ನಲ್ ಬಿತ್ತು, ಸರಿ ಆಗ ಹೋಗ್ಬೋದು ಅಂತ ಅರ್ಥ, ನಾವು ಹೊರಟೆವು, ನಮ್ಮ ಗಮ್ಯ ಸೇರಿದೆವು, ಇಷ್ಟೇ ಅರ್ಥ. ಈ ಆಕಾಶ ಕಾಯಗಳಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ, ತಾರೆ ಇದೆಲ್ಲ ಕುಂಡಲಿಯಲ್ಲಿ ಉಚ್ಚ ಸ್ಥಾನದಲ್ಲಿದೆ, ನೀಚ ಸ್ಥಾನದಲ್ಲಿದೆ, ನಿಮಗೇನೋ ತೊಂದರೆ ಇದೆ ಅಂತ ಹೇಳಿದರೆ ನಿಮ್ಮ ಪುಣ್ಯದ ಕರ್ಮ ಈಗ ಉಚ್ಚ ಸ್ಥಾನದಲ್ಲಿದೆ ಅಂದರೆ ಎತ್ತರದಲ್ಲಿದೆ ಅಂದರೆ ನಿಮ್ಗೆ ಅನುಭವಿಸುವ ಕಾಲ ಬಂದಿದೆ ಅಂತ ಅರ್ಥ. ಹಾಗಾಗಿ ಆ ಉಚ್ಚ ಸ್ಥಾನ ಇದ್ದಾಗ ನಮಗೆಲ್ಲ ಸಂಪತ್ತು ಬರುತ್ತೆ, ಸಂಬಂಧಗಳು ಬೆಳೆಯುತ್ತೆ, ಸಮಾಜದಲ್ಲಿ ಚೆನ್ನಾಗಿ ಬದುಕ್ತೀವಿ, ಎಲ್ಲ ಆಗುತ್ತೆ. ಗ್ರಹಗಳು ಏನು ಮಾಡುವುದಲ್ಲ, ನಮ್ಮ ಪುಣ್ಯದ ಬಲವನ್ನು ಆ ಕಾಲದಲ್ಲಿ ವ್ಯಕ್ತಪಡಿಸಲಿಕ್ಕೆ ತೋರಿಸಿದ್ದಷ್ಟೇ ಇಂಡಿಕೇಟರ್ಸ್. ಏನೋ ಕೆಟ್ಟದಾಯಿತು, ಕೆಟ್ಟದಾಗುವಾಗ ನಿಮ್ಗೆ ಯಾವುದೋ ರಾಹು ಶಾಂತಿ ಆಗಬೇಕು, ಕೇತು ಶಾಂತಿ ಆಗಬೇಕು ಅಂತ ಏನೋ ಹೇಳ್ತಾರೆ. ಅದರ ಉದ್ದೇಶವೂ ಇಷ್ಟೇ. ಆ ಗ್ರಹದ ಮೂಲಕ ಭಗವಂತನ ಏನೋ ಒಂದು ಶನಿ ಶಾಂತಿ ಆಗಬೇಕು ಅಂತ ಹೇಳಿದ್ರು, ಇಲ್ಲ ಇನ್ನೊಬ್ರು ಯಾರು ಹೇಳಿದ್ರು ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ್ರು ಸರಿಯಾಗುತ್ತೆ ಅಂತ ಹೇಳಿದ್ರು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿದ. ಹಾಗೆ ಪಾರಾಯಣ ಮಾಡಿದ್ರಿಂದಾಗಿ ಆ ಗ್ರಹದಿಂದ ನಮಗೆ ಏನು ಸೂಚಿತವಾಗಿತ್ತು, ನಮ್ಮ ಪಾಪದ ಕರ್ಮ ಬಹಳ ಎತ್ತರದಲ್ಲಿದೆ, ಅದನ್ನು ನಾವು ಕೆಟ್ಟದನ್ನು ಅನುಭವಿಸ್ಲಿಕ್ಕಿದೆ ಅಂತ ನಾವು ಒಳ್ಳೆ ಕೆಲಸ ಮಾಡಿದ್ರಿಂದ ಆ ಪಾಪದ ವೇಗ ಕಮ್ಮಿ ಆಗುತ್ತೆ, ಪೂರ್ತಿ ತಪ್ಪಿಸಿಕೊಳ್ಳಿಕ್ಕಾಗೋದಿಲ್ಲ. ಕಣ್ಣಿಗೆ ಬೀಳುವ ಏಟು ಕಣ್ಣು ಮುಚ್ಚಿದ್ರಿಂದಾಗಿ ಕಣ್ಣ ರೆಪ್ಪೆಗೆ ಬಿದ್ದು ಚೂರು ನೋವಾಗುತ್ತಷ್ಟೇ. ಹಾಗೆ ಆ ಇಂಡಿಕೇಟ್ ಮಾಡಿದ್ರಿಂದಾಗಿ ಒಳ್ಳೆಯದಾಯಿತು ಕೆಟ್ಟದಾಯಿತು, ನಮ್ಮನ್ನು ತಿದ್ದಿಕೊಳ್ಳಿಕ್ಕಾಯಿತು. ಮುಂದೆ ಗುಂಡಿ ಇದೆ ಬೀಳಬೇಡ ಅಂತ ಹೇಳೋದು ಒಳ್ಳೆಯದು ಕೆಟ್ಟದು, ನೀನು ಯಾಕೆ ಹೇಳಿದ್ದು, ಅದರಿಂದನೇ ನಾನು ಬಿದ್ದೆ ಅಂದರೆ ನಾನು ಬಾರಿಸ್ಬೇಕು ಅವನಿಗೆ. ಅಂದರೆ ನಮಗೆ ತೋರಿಸಿದ್ದು ಕೇವಲ ಅದು ಭಗವಂತನ ಆಜ್ಞೆ. ನೀವು ಈ ಜೀವಜಾತಗಳಲ್ಲಿ ಇರುವಂತಹ ಅವರ ಕರ್ಮದ ಫಲವನ್ನು, ಪುಣ್ಯದ ಬಲವನ್ನು ಎತ್ತರದಲ್ಲಿದೆ. ನಿಮಗೊಂದು ಕತೆ ಹೇಳುತ್ತೇನೆ, ಆಗ ಸ್ಪಷ್ಟ ಅರ್ಥ ಆಗಬಹುದು. ಒಬ್ಬ ರಾಜ ತನ್ನ ಮಕ್ಕಳನ್ನು ಒಬ್ಬ ಶಿಷ್ಯನ ಅಂದರೆ ಗುರುಗಳ ಹತ್ರ ಬಿಟ್ಟನಂತೆ ಶಿಷ್ಯವೃತ್ತಿಗೆ. ಯಾಕೆಂದರೆ ಇಬ್ಬರು ಬದ್ಧ ವಿರುದ್ಧ ಇದ್ದರು. ಒಬ್ಬ ಯಾವಾಗಲೂ ಸುಮ್ಮನೆ ಇರ್ತಿದ್ದ, ಇನ್ನೊಬ್ಬ ಎಲ್ಲದೂ ನಾನೇ ಮಾಡ್ತೇನೆ, ನನ್ನಿಂದಲೇ ಆಗುತ್ತೆ, ದೇವರಿಲ್ಲ ಹಾಗೆ ಹೀಗೆ ಅಂದ್ಕೊಂಡು ಓಡಾಡ್ತಾ ಇದ್ದ. ಸರಿ, ಒಬ್ಬನನ್ನೇ ಕಳಿಸಿದರೆ ಇನ್ನೊಬ್ಬನಿಗೆ ಬೇಜಾರಾಗತ್ತೆ, ಇಬ್ಬರು ಗುರುಗಳ ಜೊತೆಗಿರಲಿ ಅಂತ ಕಳಿಸಿದ್ರಂತೆ. ಗುರುಗಳು ಅಂದರೆ ಹಿಂದಿನ ಕಾಲದ ಗುರುಕುಲದ ಪದ್ಧತಿ ಏನು ಅಂದರೆ ಟೆಕ್ಸ್ಟ್ ಬುಕ್ಕಿನ ಪಾಠಕ್ಕಿಂತ ಅವರ ಜೊತೆಗೆ ಓಡಾಟವೇ ದೊಡ್ಡ ಪಾಠ. ಅದರಿಂದಾಗಿ ಶಿಷ್ಯರು ಯಾವತ್ತೂ ಕೂಡ ಧರ್ಮದ ಬಗ್ಗೆ ಚಿಂತನೆ ಮಾಡುವಾಗ ದಾರಿ ತಪ್ತಾ ಇರಲಿಲ್ಲ. ಇವತ್ತು ಪಾಠದಲ್ಲಿ ಮಾರಲ್ ಸೈನ್ಸ್ ಇಲ್ಲವೇ ಇಲ್ಲ. ಅದರಿಂದಾಗಿ ಗುರುಗಳು ಅದಕ್ಕಿಂತ ಮುಂಚೆ ಹೋಗಿ ಹೊರಬಾಗಿಲಿನಲ್ಲಿ ಇನ್ನೇನು ಸೇರ್ತಾ ಇರ್ತಾರೆ. ಅದರಿಂದಾಗಿ ಮಕ್ಕಳಿಗೆ ಆದರ್ಶಪ್ರಾಯರಾಗೋದು ಸಾಧ್ಯವೇ ಇಲ್ಲ. ಆದರೆ ಗುರುಗಳ ಬೆಳಗಿನಿಂದ ಎದ್ದು ಏನು ಮಾಡ್ತಾರೆ, ಯಾರಾದರೂ ಹೊರಗಿನವರು ಬಂದಾಗ ಏನು ಮಾಡ್ತಾರೆ, ದೊಡ್ಡವರ ಹತ್ರ ಹೇಗೆ ನಡ್ಕೊಳ್ತಾರೆ, ಒಬ್ಬ ಸಾಮಾನ್ಯ ಜನ ಬಂದಾಗ ಹೇಗೆ ಇದನ್ನೆಲ್ಲ ನೋಡಿ 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 ಪುಣ್ಯಕ್ಕೆ ನಮ್ಗಂಥ ಭಾಗ್ಯ ಇತ್ತು. ನಾವು ವಿದ್ಯಾಪೀಠದಲ್ಲಿ ಓದಿ ಗುರುಗಳ ಜೊತೆಗೆ 2 ವರ್ಷ ಸಂಚಾರ ಮಾಡುವಾಗ ನಮಗೆ ಸುಧಾಪಾಠ ಅನ್ನೋದೊಂದು ನೆಪ. ಅದರ ಜೊತೆಗೆ ಅವರು ಇಡೀ ದೇಶಾದ್ಯಂತ ನಾವಾಗಿ ದೇಶ ಸುತ್ತಲಿಕ್ಕೆ ಆಗ್ತಿರ್ಲಿಲ್ಲ. ಆದರೆ ನಮಗೋಸ್ಕರ ನಾವು ದೇಶ ಸುತ್ತಬೇಕು, ನೋಡಬೇಕು ಅನ್ನೋದಕ್ಕೋಸ್ಕರ ಎಲ್ಲ ರಾಜ್ಯದ ಪ್ರಮುಖವಾದ ತೀರ್ಥಕ್ಷೇತ್ರಗಳು, ಇನ್ನೇನೇನು ಅಪೂರ್ವ ಕ್ಷೇತ್ರಗಳಿವೆ, ಸ್ಥಳಗಳಿವೆ, ಪ್ಲೇಸ್ಗಳಿವೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗಿ ಅಲ್ಲಿಯ ಜನರ ಜೊತೆಗೆ ಬೆರೆಯುವ ಅವಕಾಶವನ್ನು ಕಲ್ಪಿಸಿದರು. ಅಂದರೆ ಹಾಗೆ ಗುರುಗಳು ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತಾ ಈ ಇಬ್ಬರು ಶಿಷ್ಯರನ್ನು ಕರ್ಕೊಂಡು ಹೋಗುವಾಗ ಮಧ್ಯದಲ್ಲಿ ಒಂದು ಮರುಭೂಮಿ ಎದುರಾಯಿತು. ಅವನು ಹೇಳ್ತಾ ಇದ್ದ ದೇವರ ಬಗ್ಗೆ. ಗುರುಗಳಿಗೂ ಬಹಳ ಕಷ್ಟ ಆಗ್ತಿತ್ತು, ಇವನು ಮಾಡುವ ತರ್ಕ ವಿತಂಡ ಇತ್ಯಾದಿಗಳನ್ನು ಹೇಗೆ ಮಾಡಿದರೂ ಸಹಿಸ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೂ ತಾಳ್ಮೆ ಬೇಕು, ಒಂದು ಕಾಲ ಬರುತ್ತೆ ಆಗ ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗತ್ತೆ ಅಂತ ಸುಮ್ಮನೆ ಇದ್ರು. ಗುರುಗಳಾಗಿಯೂ ತಾಳ್ಮೆ ಕಳ್ಕೊಂಡ್ರೆ ಏನು ಕಥೆ. ಹೋಗ್ತಾ ಇದ್ರು ಎಲ್ಲೋ ದಾರಿಯಲ್ಲಿ ಮಧ್ಯದಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವನ ಪಾದರಕ್ಷೆಯನ್ನು ಮೀರಿ ಒಂದು ಬಹಳ ಚೂಪಾದ ಒಂದು ಈಟಿಯ ಭಾಗ ಅವನ ಕಾಲಿಗೆ ಚುಚ್ಚಿಕೊಂಡು ಕಾಲಿನ ಮೇಲ್ಭಾಗದ ತನಕ ಬಂದು ರಕ್ತಸ್ರಾವ ಆಗ್ಲಿಕ್ಕೆ ಶುರುವಾಯಿತು. ಯಾರು? ದೇವರನ್ನು ನಂಬ್ತಾ ಇದ್ದ ಒಬ್ಬ ಹುಡುಗ. ಅಂದರೆ ಆ ಇಬ್ಬರು ಮಕ್ಕಳಲ್ಲಿ ದೇವರನ್ನು ಬಹಳ ಪ್ರೀತಿಸ್ತಾ ಇದ್ದವ. ಜೋರಾಗಿ ಹೃದಯ ವೇದನೆ ಆಗುವಷ್ಟು ಅತ್ತ. ಸರಿ, ಗುರುಗಳು ಏನೋ ಚಿಕಿತ್ಸೆ ಮಾಡಲಿಕ್ಕೆ ಅದನ್ನು ಕಿತ್ತು ತೆಗೆದ್ರು. ಆಗ ಅವನು ಹೇಳಿದ, ಅವನು ದೇವರನ್ನು ನಂಬಿದ್ದ ಕಾಯ್ತಲ್ವ, ಕಾಲಿಗೆ ಚುಚ್ಚಿ ಅನ್ಬೇಕು ಅವನಿಗೆ. ಹಾಗೆ ನಾನು ದೇವರನ್ನು ನಂಬಿಲ್ಲ ನೋಡಿ, ನಿಮ್ಮೊಟ್ಟಿಗೆ ಎಷ್ಟು ದಿವಸ ಇದರಿಂದ ಆರಾಮಾಗಿ ಗಟ್ಟಿಮುಟ್ಟಾಗಿದ್ದೆ ನಾನು ಅಂತ ಹೇಳ್ಕೊಂಡು ಬರ್ತಾ ಇದ್ದ. ಸರಿ, ಸ್ವಲ್ಪ ಮುಂದೆ ಹೋಗುವಾಗ ಅವನಿಗೆ ಒಂದು ಸಣ್ಣ ವಜ್ರದ ಹರಳು ಸಿಕ್ಕಿತು. ಇನ್ನೂ ಖುಷಿಯಾಗ್ಬಿಡ್ತು ಅವನಿಗೆ. ನೋಡಿ, ನನಗೆ ಎಂಥ ಅದ್ಭುತ,
ವಜ್ರದ ಹರಳು ಸಿಕ್ಕಿಬಿಡ್ತು. ಅವನು ಮುಳ್ಳಿನಿಂದ ಚುಚ್ಚಿಸಿಕೊಂಡು ರಕ್ತವನ್ನು ಸ್ರಾವ ಆಗುವ ಹಾಗೆ ಅಳ್ತಾನೇ ಇದ್ದಾನೆ. ಇನ್ನೂ ಅವನು ನೋವು ಹೋಗಿಲ್ಲ. ನನಗೆ ಅಷ್ಟರಲ್ಲಿ ದೇವರು ಇನ್ನೊಂದು ಫಲ, ನೀವು ಹೇಳುವ ದೇವರು, ನಾನು ಒಪ್ಪುವ ದೇವರಲ್ಲ, ನೀವು ಹೇಳುವ ದೇವರು ನನಗೆ ಇನ್ನೊಂದು ವಜ್ರದ ಅಪೂರ್ವವಾದ ಹರಳನ್ನೇ ಕೊಟ್ಟು ಬಿಟ್ಟಿದ್ದಾನೆ. ಈಗ ಹೇಳಿ ನೀವು, ನಾನು ಹೇಳ್ತಾ ಇರೋದು ಸರಿಯೋ ಅವನು ಹೇಳ್ತಾ ಇರೋದು ಸರಿಯೋ? ಗುರುಗಳಿಗೆ ಒಂದು ಕ್ಷಣ ಕಣ್ಣು ಮುಚ್ಚಿದ್ರು. ಉತ್ತರ ಕೊಡಲೇಬೇಕೀಗ. ಸರಿ, ಉತ್ತರ ಕೊಡಲೇಬೇಕು. ಅವರು ಹೇಳಿದರು, ಈ ಹುಡುಗನಿಗೆ ಅತ್ಯಂತ ದೊಡ್ಡದಾದ ಪ್ರಾಣಕಂಟಕ ಇತ್ತು, ಜೀವವೇ ಹೋಗಬೇಕಿತ್ತು. ಆದರೆ ಅವನ ಪುಣ್ಯದ ಬಲ ಜಾಸ್ತಿ ಇತ್ತು. ಆದರೆ ಆ ಪುಣ್ಯದ ಬಲ ಜಾಸ್ತಿ ಇದ್ದದ್ರಿಂದಾಗಿ ನೋವು ತಪ್ಪಿಸ್ಲಿಕ್ಕಾಗಲಿಲ್ಲ. ಒಂದು ಈಟಿ ಚುಚ್ಚಿ ಕಾಲು ಗಾಯಾಗಿ ನೋವು ಅನುಭವಿಸಿದ. ಅವನದ್ದು ದೊಡ್ಡ ಪ್ರಾಣಕಂಟಕದ ಆ ಯೋಗ ಕಳೆದು ಹೋಯಿತು. ಆದರೆ ನಿನಗೆ ದೊಡ್ಡ ರಾಜ್ಯ ಪದವಿ ಸಿಗಬೇಕಿತ್ತು, ಪ್ರತ್ಯೇಕ, ನೀನೇ ಒಬ್ಬ ಸಾಮ್ರಾಟ ಆಗಬೇಕಿತ್ತು. ಆದರೆ ನಿನಗೆ ಆಗಬೇಕಾದ ಯೋಗ ಇತ್ತು, ಆದರೆ ಪುಣ್ಯದ ಬಲ ಇರಲಿಲ್ಲ. ನೀನು ಮಾಡಿದ ಪಾಪವೇ ಅತ್ಯಂತ ಜೋರಾಗಿತ್ತು. ಆದರೆ ಯೋಗ ತಪ್ಪಿಸಬಾರದು ಅಂತ ಕೇವಲ ನಿನಗೊಂದು ಸಣ್ಣ ಹರಳು ಸಿಕ್ಕಿತು, ನೀನು ಇಷ್ಟರಲ್ಲೇ ಸಂತೋಷ ಪಡ್ತಾ ಇದ್ದಿ. ಇದು ಒಳಗಿನ ಆಂತರ್ಯ. ಈಗ ಹೇಳು, ನಿನಗೆ ಸಿಕ್ಕಿದ್ದು ದೊಡ್ಡದಾ, ಅವನಿಗೆ ಸಿಕ್ಕಿದ್ದು ದೊಡ್ಡದಾ? ಯಾಕೆಂದರೆ ಅವರ ಅಪ್ಪ ಡಿಕ್ಲೇರ್ ಮಾಡಿದ್ದ ಇವನಿಗೆ ರಾಜ್ಯ ಅಂತ, ಅವನಿಗೆ ಡಿಕ್ಲೇರ್ ಮಾಡಿರಲಿಲ್ಲ. ಯಾಕೆಂದರೆ ದೇಶವನ್ನು ನಂಬುವವ, ದೇಶವನ್ನು ರಕ್ಷಿಸುವವ ಸ್ವಲ್ಪ ಧರ್ಮದ ಬಗ್ಗೆ ಪ್ರಜ್ಞೆ ಇದ್ದರೆ ಮಾತ್ರ ಅವನ ಕೈಗೆ ಒಪ್ಪಿಸಬೇಕು ಅಂತ. ಇವತ್ತು ಯಾರಿಗೆ ಬೇಕಾದರೂ ಒಪ್ಪಿಸ್ಬೋದು. ನಿರಂತರ ನಿದ್ದೆ ಮಾಡೋರನ್ನು ನಾವು ಅಧಿಕಾರದಲ್ಲಿ ಕೂಡಿಸ್ಕೊಂಡು ಆರಾಮಾಗಿ ಜೀವನ ಕಳೀತಾ ಇದ್ದೇವೆ. ಆದ್ದರಿಂದ ಈಗ ಹೇಳಿ ಅಂತ ಹೇಳ್ತಾನೆ. ಇದನ್ನು ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಸಣ್ಣ ಪ್ರಸಂಗವನ್ನು ಹೇಳುತ್ತಾರೆ, ಹೇಗೆ ಹೇಗೆ ಕರ್ಮಫಲಗಳು ವ್ಯತ್ಯಾಸ ಆಗುತ್ತೆ ಅಂತ. ಒಬ್ಬನಿಗೆ ತುಂಬ ದೊಡ್ಡ ಯೋಗ ಇರುತ್ತೆ, ರಾಜ ಆಗಬೇಕು ಅಂತ. ಅವನಿಗೇನಾಗುತ್ತೆ ಅಂದರೆ ಅದರ ಪುಣ್ಯದ ಬಲ ಇಲ್ಲ, ಅತ್ಯಂತ ಪಾಪಿಷ್ಠ. ಅವನಿಗೆ ಕನಸು ಬೀಳುತ್ತೆ, ನಾನು ದೊಡ್ಡ ರಾಜ ಆದೆ, ನಾನು ಅನೇಕ ಸಾಮಂತರ ರಾಜರ ಜೊತೆಗೆ ಓಡಾಡ್ತಾ ಇದ್ದೆ, ಅಲ್ಲಿ ನನಗೆ ಬೇಕಾದ್ದೆಲ್ಲ ಕೊಟ್ಟರು, ರಾಜನ ಸಾರೋಟಿನಲ್ಲಿ ಓಡಾಡ್ತಾ ಇದ್ದೆ, ಊರಿನ ಜನ ಎಲ್ಲ ನಾನು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿದ್ರು, ನನ್ನದೇ ರಾಜ್ಯಭಾರ ನಡೀತಾ ಇತ್ತು. ಅಷ್ಟೊತ್ತಿಗೆ ಯಾರೋ ಓಡಿಸ್ಕೊಂಡು ಬಂದರು, ನಾನು ಕುದುರೆಯಿಂದ ಜಾರಿ ಕೆಳಗೆ ಬಿದ್ದೆ ಅನ್ನುವಾಗ ಮಂಚದಿಂದ ಕೆಳಗೆ ಬಿದ್ದಿರ್ತಾನೆ. ಎಚ್ಚರ ಆಗುತ್ತೆ, ದಂಡ ಕಿರೀಟ ಎಲ್ಲ ಮುಟ್ಕೊಂಡು ನೋಡ್ತಾನೆ, ಏನೂ ಇಲ್ಲ. ಇನ್ನೊಬ್ಬನಿಗೆ ಅತ್ಯಂತ ದೊಡ್ಡದಾದ ಪ್ರಾಣ ಹೋಗುವ ಯೋಗ ಇರುತ್ತೆ. ಅವನಿಗೇನಾಗುತ್ತೆ, ತನ್ನದೇ ಸಾವನ್ನು ತಾನು ಕನಸಿನಲ್ಲಿ ನೋಡ್ತಾನೆ, ನೋಡಿ ಅದರ ನೋವು ಅನುಭವಿಸ್ತಾನೆ. ಅದರ ನಿಜವಾಗಿ ಸಾಯಲ್ಲ. ಎದ್ದ ಮೇಲೆ ಹಬ್ಬ ನಾನು ಏನೂ ಆಯಿತು ಅಂತ ಅಂದ್ಕೊಂಡೆ, ಪುಣ್ಯಕ್ಕೆ ಇಲ್ಲೇ ಆಗೋಯ್ತು ಅಂತ ಸಮಾಧಾನ ಮಾಡ್ಕೊಳ್ತಾನೆ. ಯಾಕೆಂದರೆ ಅವನ ಪುಣ್ಯದ ಬಲ ಇತ್ತು, ಯೋಗವೂ ಇತ್ತು, ಕನಸಿನಲ್ಲಿ ಮುಗಿದೋಯ್ತು. ಇನ್ನೊಬ್ಬನಿಗೆ ಪಾಪ ಇತ್ತು, ಆದರೆ ಯೋಗ ಇರಲಿಲ್ಲ, ಅದಕ್ಕೋಸ್ಕರ ಕನಸಿನಲ್ಲಿ ರಾಜಯೋಗ ಮುಗಿದು ಹೋಯಿತು. ಹಾಗಾಗಿ ಇಡೀ ಜಗತ್ತಿನ ವ್ಯವಸ್ಥೆ ಕರ್ಮದಲ್ಲಿ ಹೇಗೆ ನಿಂತಿದೆ ಅಂತ ನಾವು ನೋಡ್ತಾ ಹೋದರೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಇದೆ. ಸರಿ, ಇಷ್ಟು ವಿಷಯ ಆಗುವಾಗ ಇಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಬಂತು ಮಧ್ಯದಲ್ಲಿ. ಏನು ಅಂದರೆ, ನೀವು ಜೀವ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬರುವಾಗ ನಾವೇನು ಹೇಳೋದು, ಎಲ್ಲ ಕರ್ಮಗಳಿಗೂ ಕೂಡ ಹಿಂದಿನ ಕರ್ಮ ಕಾರಣ ಅಂತ ಅಲ್ವಾ? ನಮ್ಮ ಪ್ರಶ್ನೆ ಸರಳವಾಗಿರುವುದೇನು ಅಂತಂದರೆ, ನಾವು ಇವತ್ತು ಬಿದ್ದೆವು ಅಂತಂದರೆ ಹಿಂದೆ ಯಾರನ್ನು ಬೀಳಿಸಿದ್ದೆವು. ಇನ್ನೂ ಸರಿಯಾಗಿ ಹೇಳಬೇಕು ಅಂತಂದರೆ, ನಾವು ಹಿಂದೆ ಒಂದು ನಾಯಿಯಾಗಿ ಯಾರದ್ದೋ ಕೈಯಲ್ಲಿ ಓಡಾಡ್ತಾ ಇದ್ದೇವೆ, ಅದರಿಂದಾಗಿ ಈ ಜನ್ಮದಲ್ಲಿ ನಾವು ಒಂದು ನಾಯಿಯನ್ನು ಹಿಡ್ಕೊಂಡು ಓಡಾಡ್ತಾ ಇದ್ದೇವೆ ಅಂತ ಕರ್ಮ ರಿಟರ್ನ್ ಆಗೋದು ಅಂದರೆ